ನಾವು ಪ್ರಾಗ್ ಟ್ರಿಪ್ ಹೋಗಿದ್ದಾಗ ತುಂಬ ಟೂರಿಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವು. ಅದ್ರ ಜೊತೆ ನಾವು ಹಿಂಗೆ ಆಫ್ ಬಿಟ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನಮಗೆ ಎಲಿವೇಟರ್ ಸಿಕ್ತು. ಪ್ರಾಗ್ದು ಸಿಟಿ ಸೆಂಟ್ರಲ್ ಇರೋ ಒಂದು ಹಿಸ್ಟಾರಿಕ್ ಬಿಲ್ಡಿಂಗಲ್ಲಿ ಈ ಎಲಿವೇಟರ್ ಇದೆ. ಈ ಎಲಿವೇಟರ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದಕ್ಕೆ ಡೋರ್ಸು ಇಲ್ಲ ಮತ್ತು ಇದೆಲ್ಲೂ ನಿಲ್ಲೋದು ಇಲ್ಲ. ಯಾವ ಫ್ಲೋರಲ್ಲಿ ಬೇಕಾದರೂ ಹತ್ಕೋಬೋದು, ಯಾವ ಫ್ಲೋರಲ್ಲಿ ಬೇಕಾದರೂ ಇಳ್ಕೋಬೋದು. ಅರ್ಲಿ 20th ಸೆಂಚುರಿಲಿ ಡಿಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ ಈ ಎಲಿವೇಟರ್ಸ್ನ ಪಾಂಟೆಸ್ಟರ್ ಎಲಿವೇಟರ್ ಅಂತಾರೆ, ಇಲ್ಲ ಅದು ಎಲಿವೇಟರ್ ಆಫ್ ಡೆತ್ ಅಂತಂತಾರೆ. ಈ ಎಲಿವೇಟರ್ ಫಸ್ಟ್ ಆಫ್ ಆಲ್ ಡೋರ್ಸ್ ಇಲ್ಲ ಮತ್ತು ಇದೆಲ್ಲೂ ನಿಲ್ಲೋದು ಇಲ್ಲ. ಸೊ ಕಂಟಿನ್ಯೂಸ್ ಮೂವ್ಮೆಂಟಲ್ಲಿ ಹತ್ತಿ ಇಳಿಬೇಕಾದ್ರೆ ಸುಮಾರು ಜನ ಆಕ್ಸಿಡೆಂಟ್ ಮಾಡಿಕೊಂಡು ಸತ್ತೋಗಿದ್ದಾರೆ. ಇದೆಲ್ಲ ಆಕ್ಸಿಡೆಂಟ್ಸ್ ಆದಮೇಲೆ ಈ ಎಲಿವೇಟರಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಅಂತಲೂ ಕೆಲವರು ಮಾತಾಡ್ತಾರೆ. ಇದು ಡಿಸೈನ್ ಮಾಡಿರೋ ಪ್ರಕಾರ ಆ್ಯಕ್ಚುಲಿ ಇದ್ರದ್ದು ಫುಲ್ ಸರ್ಕಲ್ನ ರೈಡ್ ಮಾಡ್ಬೋದು. ಆದರೆ ಇದನ್ನ ಎಲಿವೇಟರ್ ಆಫ್ ಡೆತ್ ಅಂತ ಕರೀತಾರೆ ಅಂತ ಗೊತ್ತಾದ್ಮೇಲೆ ನಮಗಂತೂ ಆ ಮೀಟ್ರ್ ಬರಲಿಲ್ಲ. ನಾವು ಈ ಎಲಿವೇಟರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾವಿದ್ದ ಫ್ಲೋರಿಂದ ಮೇಲ್ಗಡೆ ಫ್ಲೋರ್ಗೆ ಹೋಗಿ ವಾಪಸ್ ಬಂದ್ವು. ನಮಗಂತೂ ಯಾವುದೇ ಥರ ಅನ್ಯೂಶುವಲ್ ಎಕ್ಸ್ಪೀರಿಯನ್ಸ್ ಅಂತೂ ಆಗಲಿಲ್ಲ. ಆದರೆ ಅಟ್ ಒನ್ ಪಾಯಿಂಟ್ ಎಲಿವೇಟರ್ ತುಂಬ ಡಾರ್ಕ್ ಆಗುತ್ತೆ. ಆ ಸೈಲೆನ್ಸಲ್ಲಿ ಆ ಎಲಿವೇಟರ್ದು ಚೈನ್ ಕ್ರ್ಯಾಂಕಿಂಗ್ ಸೌಂಡ್ ಕೇಳಿದಾಗ ಸ್ವಲ್ಪ ಪ್ಯಾನಿಕ್ ಆಗ್ಬೋದು ಜನ. ಅದನ್ನೇ ಸುಮಾರು ಜನ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂತ ಕೂಡ ಅನ್ಕೋಬೋದು. ಆದರೆ ಇದೆಲ್ಲ ರೀಸನ್ಸ್ ಜೊತೆಗೆ ಸೇಫ್ಟಿ ಕನ್ಸರ್ನ್ಸ್ ಇಂದ ಈ ಎಲಿವೇಟರ್ನ ಹೊಸದಾಗಿ ಎಲ್ಲೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾವುದೇ ಕಂಟ್ರೀಸ್ ಪರ್ಮಿಷನ್ ಕೊಡ್ತಾ ಇಲ್ಲ. ಈ ಎಲಿವೇಟರ್ ಬಗ್ಗೆ ಇಷ್ಟೆಲ್ಲ ಹಿಸ್ಟ್ರಿ ತಿಳ್ಕೊಂಡು ಇನ್ ಕೇಸ್ ಆ ಎಲಿವೇಟರ್ ಮುಂದೆ ಬಂದು ನಿಂತಾಗ ಇದನ್ನ ಫುಲ್ ಸರ್ಕಲ್ ಮಾಡೋಣ ಅಂತ ನಿಮ್ಗೇನಾದರೂ ಅನಿಸ್ತಿತ್ತಾ?